ಮಹಾರಾಷ್ಟ್ರದ ಪುಣೆಯಲ್ಲಿ ಕಾಮುಕನ ಅಟ್ಟಹಾಸ. ಬಸ್ ಸ್ಟ್ಯಾಂಡ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಬಸ್ನೊಳಗೆ ಯುವತಿಯನ್ನ ಎಳೆದುಕೊಂಡು ಹೋಗಿ ಈ ಕಾಮುಕ ಕ್ರೌರ್ಯವನ್ನ ತೋರಿಸಿ ಬಸ್ನಲ್ಲಿ ರೇಪ್ ಮಾಡಿ ಕಾಮುಕ ಎಸ್ಕೇಪ್ ಆಗಿದ್ದಾನೆ. ಮಹಾರಾಷ್ಟ್ರದ ಬಸ್ ಸ್ಟ್ಯಾಂಡ್ ಒಂದರಲ್ಲಿ ಆದಂತಹ ದುರಂತ ಇದು. 26 ವರ್ಷದ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಈಗ ಅತ್ಯಾಚಾರಿಗಾಗಿ ಪುಣೆ ಪೊಲೀಸರು ಶೋಧ ಹುಡುಕಾಡ್ತಾ ಇದ್ದಾರೆ. ಬೆಳಿಗ್ಗೆ 5:30 ಸುಮಾರಿಗೆ ಪ್ಲಾಟ್ಫಾರ್ಮ್ ಒಂದರಲ್ಲಿ ಪೈಥಾನ್ಗೆ ಹೋಗೋದಕ್ಕಾಗಿ ಬಸ್ಗಾಗಿ ಆ ಯುವತಿ ಕಾಯ್ತಾ ಇದ್ದ. ಈ ವೇಳೆ ಆ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಕೊಟ್ಟಂತ ಕಾಮುಕ, ನೀವು ಕಾಯ್ತಾ ಇರೋ ಬಸ್ ಮತ್ತೊಂದು ಪ್ಲಾಟ್ಫಾರ್ಮ್ಗೆ ಬಂದಿದೆ ಅಂತ ಆಕೆಯನ್ನ ಕರೆದುಕೊಂಡು ಹೋಗ್ತಾನೆ. ಅಂದ್ರೆ ಈತ ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಅದಾದ್ಮೇಲೆ ಖಾಲಿ ಬಸ್ನಲ್ಲಿ ಆ ಯುವತಿಯನ್ನ ಎಳೆದುಕೊಂಡು ಹೋಗಿ ಅಟ್ಟಹಾಸ ಮೆರೆದಿದ್ದ, ರೇಪ್ ಮಾಡಿದ್ದ. ಸದ್ಯ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಹಾರಾಷ್ಟ್ರ ಪೊಲೀಸರ ಶೋಧ ಮುಂದುವರಿತಾ ಇದೆ. 26 ವಯಸ್ಸಿನ ಯುವತಿ ಮೇಲೆ ಅತ್ಯಾಚಾರ. ಶಿವರಾತ್ರಿಯ ಈ ಒಂದು ಸಡಗರ ಇಡೀ ದೇಶದಾದ್ಯಂತ, ಮತ್ತೊಂದು ಕಡೆ ಒಂದು ದುರಂತ. ಕಲಬುರಗಿಯ ಆಳಂದದ ಲಾಡ್ಲೆ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆ. ಕಡಗಂಚಿ ಮಠದ ಶ್ರೀ ವೀರಭದ್ರ ಶ್ರೀ ನೇತೃತ್ವದಲ್ಲಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಹೈಕೋರ್ಟ್ ಅನುಮತಿ ಕೊಟ್ಟ ನಂತರದಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಕೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗಕ್ಕೆ ವಿಶೇಷವಾದಂತಹ ಶಿವರಾತ್ರಿಯ ಈ ದಿನ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನು ಕೋರ್ಟ್ ಹೇಳಿದಂತೆ, ಕೋರ್ಟ್ನ ಸೂಚನೆಯ ಅನುಗುಣವಾಗಿ ಶಿವಲಿಂಗ ಪೂಜೆಗೆ 15 ಜನಗಳಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ. ಹಾಗಾಗಿ ಸ್ವಾಮೀಜಿಗಳು, ಹಿಂದೂ ಪ್ರಮುಖ ಮುಖಂಡರು ಮಾತ್ರ ಹೋಗ್ತಾ ಇದ್ದಾರೆ. 10 ಜನರಿಂದ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ರಾಘವ ಚೈತನ್ಯ ಪ್ರತಿಷ್ಠಾಪನೆ ಮಾಡಿದಂತಹ ಶಿವಲಿಂಗ, ಈ ಶಿವಲಿಂಗಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಸಲ್ಲಿಕೆ. ರಾಘವ ಚೈತನ್ಯ ಮೂರ್ತಿಗೆ ಪದ್ಧತಿ ಪ್ರಕಾರ ಪೂಜೆಯನ್ನ ನೆರವೇರಿಸಲಾಗುತ್ತೆ. ನಿಶ್ಚಿತವಾಗಿ ಅಲ್ಲಿ ಶಿವನ ದೇವಸ್ಥಾನ ಆಗುತ್ತೆ. ಪೂಜೆ ನಂತರದಲ್ಲಿ ಪೂಜೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈಗ ಪೂಜೆ ಬಳಿಕ ವೀರಭದ್ರ ಶಿವಾಚಾರ್ಯ ಶ್ರೀ ಮಾತನಾಡಿದ್ದಾರೆ. ನಿಶ್ಚಿತವಾಗಿ ಅಲ್ಲಿ ಶಿವನ ದೇಗುಲ ಆಗುತ್ತೆ ಅನ್ನುವಂತಹ ತಮ್ಮ ಆತ್ಮವಿಶ್ವಾಸದ ಮಾತುಗಳನ್ನು ಹೇಳಿರೋದು ವೀರಭದ್ರ ಶಿವಾಚಾರ್ಯ ಶ್ರೀಗಳು. ಪೂಜೆಯ ನಂತರದಲ್ಲಿ ಮಾತನಾಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಶಿವರಾತ್ರಿಯ ಈ ಒಂದು ಮಹತ್ವವಾದಂತಹ ದಿನ ಇಲ್ಲಿನ ಶಿವಲಿಂಗಕ್ಕೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಕೋರ್ಟ್ ಅನುಮತಿ ಮೇರೆಗೆ. ರಾಘವ ಚೈತನ್ಯ ಮೂರ್ತಿಗೆ ಪದ್ಧತಿಯ ಪ್ರಕಾರ ಧರ್ಮಾನುಸಾರವಾಗಿ ರುದ್ರಾಭಿಷೇಕ, ಶಿವಲಿಂಗಾರ್ಚನ, ಬಿಲ್ವಪತ್ರೆ, ಮಂಗಳಾರತಿ, ಪುಷ್ಪಾಂಜಲಿ, ಅನೇಕ ಪೂಜೆಗಳನ್ನು ಮಾಡಿ ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲಿಸಲಾಗಿದೆ. ಮಾತಾಡ್ರಿ. ಲಾಸ್ಟ್ ಟೈಮ್ ಹೇಳಿದ್ರಿ ಇಲ್ಲಿ ಇನ್ನೊಂದು ಮುಂದಿನ ಇದು ಬರುವವರೆಗೂ ನಾವು ದೇವಸ್ಥಾನ ಕಟ್ಟಂತ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ ನಾವು ಲಾಸ್ಟ್ ಟೈಮ್. ಅದು ಆಗಿಲ್ಲ. ಕ್ರಮೇಣ ಮುಂದೆ ಬರ್ತಾ ಸಾಧಿಸ್ತದೆ. ಈಗ ನಾವು ಸಂಕಲ್ಪ ಮಾಡ್ತೀವಿ, ಅದು ಭಗವಂತ ಪೂರ್ತಿ ಮಾಡಬೇಕು, ಆಗೇ ಆಗ್ತತೆ. ಆಗಂಗಲ್ಲಂತ ಯಾವ ಕಾಲಕ್ಕೂ ನಿಂದ್ರಂಗಲ್ಲ. ಹರಿಹರ ಬ್ರಹ್ಮ ಬಂದ್ರೂ ನಿಂದ್ರಂಗಲ್ಲ. ಶಿವಲಿಂಗ ಗುಡಿ ನಿಶ್ಚಿತವಾಗಿ ಕಟ್ಟಡ ಆಗ್ತದೆ. ಈಗ ನೋಡ್ರಿ, ನಾವು ಶಿವಲಿಂಗ ಐತೆ ಅಂತ ಈಗ ಶಿವಲಿಂಗ ಸಾಕ್ಷಿ ಸದ್ಯ ಐತೆ, ಅವ್ರು ಇಲ್ಲ ಐತೆ ಅಂತ ಅನ್ನೋದು ಬೇಡ. ಈಗ ಸದ್ಯ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣ ಸರಿ. ಲಿಂಗ ಸದ್ಯ ಐತೆ ಈಗ ನೋಡ್ಲಿಕ್ಕೆ. ಈಗ ಲಿಂಗ ಪೂಜೆನೇ ಮಾಡಿವಿ ನಾವು. ಭಕ್ತಾದಿಗಳು ಎಲ್ಲರನ್ನ ಕುಂದಿರಿಸಿ ಸಂಕಲ್ಪ ಬಿಟ್ಟು ಲಿಂಗ ಪೂಜೆಗೆ ರುದ್ರಾಭಿಷೇಕನೇ ಮಾಡಿವಿ. ಮತ್ತೆ ನೀವಿಲ್ಲ ಅಂದ್ರೆ ರಾಘವ ಚೈತನ್ಯ ಅವರ ಪರಂಪರೆ ಏನು ಎಷ್ಟು ಬಹಳ ಹಿರಿಯದು ಮತ್ತು ದೊಡ್ಡ ಪರಂಪರೆ ಇದೆ. ಆ ಪರಂಪರೆ ಇವರು ಯಾರ ಕೈಯಿಂದನೂ ನಶಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಸತತವಾಗಿ ನಮಗೆ ನ್ಯಾಯಾಲಯದಲ್ಲಿ ಜಯ ಸಿಗಲತ್ತದ ಅಂತಂದ್ರೆ ಇದು ಶ್ರೀ ರಾಘವ ಚೈತನ್ಯ ಅವರ ಕೃಪಾ, ಅವ್ರ ಜಾಗೃತಿ ಇರೋದು ಇಲ್ಲಿ ಎತ್ತಿ ತೋರಿಸ್ತದ. ಮತ್ತು ಇಂಥ ಒಂದು ವಿರೋಧದಲ್ಲೂ ಕೂಡ ಮತ್ತೆ ನ್ಯಾಯಾಧೀಶರು ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಾವು ಸಂವಿಧಾನಕ್ಕೆ ಜಯ ಆಗ್ಯದ ಅಂತ ಹೇಳ್ತೀವಿ, ಹಿಂದೂಗಳ ಒಂದು ಜಯ ಆಗಿದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದಕ್ಕೆ ಮುಸಲ್ಮಾನರು ಏನು ಪದೇ ನಮ್ಮ ಹಕ್ಕನ್ನು ಕಸ್ಕೊಳ್ಳೋವಂಥದ್ದು ಮಾಡ್ಲಿಗತ್ತಾರ, ಅದು ಬಿಡಬೇಕು. ಯಾಕಂದ್ರೆ ಪ್ರತಿ ಸರ್ತಿ ನಾವು ನ್ಯಾಯಾಲಯಕ್ಕೆ ಹೋಗಿ ಒಂದು
ಪರ್ಮಿಷನ್ ತರೋವಂಥದ್ದು ಪದ್ಧತಿ ಆಗ್ಬಿಟ್ಟದು. ಅದಕ್ಕೆ ಅವರು ತಿಳ್ಕೋಬೇಕು, ಸೌಹಾರ್ದತೆ ಸೆಕ್ಯುಲರಿಸಮ್ ಅಂತಂದು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಲ್ಲ, ಇಲ್ಲಿ ತೋರಿಸ್ಕೋಬೇಕು. ಅಂದರೆ ನಮಗೂ ಪೂಜೆ ಮಾಡ್ಲಿಕ್ಕೆ ಅವರು ವಿರೋಧ ಮಾಡಲಾರ್ದೇ ಅವಕಾಶ ಮಾಡಿಕೊಡ್ಬೇಕು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಗಮನಿಸ್ತಾ ಇದ್ದೀವಿ ಸಹಜವಾಗಿ ಪ್ರತಿ ವರ್ಷ ಆಗೋ ರೀತಿಯಲ್ಲಿ ಇವತ್ತೂ ಕೂಡ ಆಯಿತು ಶಿವನಿಗೆ ರುದ್ರಾಭಿಷೇಕ. ಜೊತೆಗೆ ಶ್ರೀಗಳು ಮಾತನಾಡಿದ್ರು, ಆತ್ಮವಿಶ್ವಾಸದ ಮಾತುಗಳನ್ನ ಅಲ್ಲಿ ದೇವಸ್ಥಾನ ಆಗತ್ತೆ ಅನ್ನುವಂಥದ್ದು. ಈಗ ಅಲ್ಲಿ ಕಲಬುರಗಿಗೆ ಪ್ರಮೋದ್ ಮುತಾಲಿಕ್ ಬಂದಿದ್ರು, ನಾನು ಹೋಗ್ತೀನಿ ಅಂತ ಹೇಳಿದ್ರು, ಬಂದ್ರಾ ಹೇಗೆ? ಹೌದು ಅರುಣ್, ಏನಂತಾರೆ ಶಿವರಾತ್ರಿ ಹಿನ್ನೆಲೆಯಲ್ಲಿ ರಾಘವ ಚೇತನ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಹಿಂದೂ ಮುಖಂಡರು ಬಂದಿದ್ರು. ಈಗ ಪೂಜೆ ಮುಗಿಸಿ ಈಗ ವಾಪಸ್ ಹೊರಗಡೆ ಬಂದಿರುವಂತದ್ದು. ಈಗ ಏನಂತಂದ್ರೆ ಈ ಒಂದು ಪೂಜೆಗೆ ಇಲ್ಲಿ ಹೈಕೋರ್ಟ್ ಅನ್ನ 15 ಜನರಿಗೆ ಅವಕಾಶ ನೀಡಿತ್ತು. ಈ ಹೈಕೋರ್ಟ್ ಆದೇಶದಲ್ಲಿ ಕಳೆದ 2024 ಎಷ್ಟು ಜನರನ್ನ 15 ಜನರನ್ನ ಅವಕಾಶ ಕೊಟ್ಟಿದ್ರು. ಅವರು ಬಿಲಾಂಗಿಂಗ್ಸ್ ಅಂದ್ರೆ ಅವರೇ ಈ ಬಾರಿ ಕೂಡ 15 ಜನರಿಗೆ ಒಂದು ಅವಕಾಶವನ್ನ ಹೈಕೋರ್ಟ್ ನೀಡಿತ್ತು. ಆದ್ರೆ ಅದರಲ್ಲಿ ಅನ್ನೋ ಸೀರಿಯಲ್ ನಂಬರ್ 2ರಲ್ಲಿದ್ದಂತಹ ಆಂದೋಲನ ಶ್ರೀ ಏನಿದ್ರು ಅವರನ್ನ ಹೊರತುಪಡಿಸಿ ಈ ಬಾರಿ ಯಾರು ಪಿಟಿಷನ್ ಅನ್ನ ಸಲ್ಲಿಸಿದ್ದಾರೆ, ಅಂದ್ರೆ ಈ ಬಾರಿ ಯಾರು ಕೋರ್ಟ್ ಅನ್ನ ಮೊರೆ ಹೋಗಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಅವಕಾಶ ಕೊಡಂತೆ ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿದಾರರು ಅಂದ್ರೆ ಸಿದ್ದರಾಮಯ್ಯ ಹಿರೇಮಠ ಅವರು ಈ ಬಾರಿ ಈ ಒಂದು ಶಿವಲಿಂಗ ಪೂಜೆಗೆ ತೆರಳಿದ್ರು. ಹಾಗಾಗಿ ಈ ಒಂದು ಶಿವಲಿಂಗ ಪೂಜೆ ನಡೆದ ನಂತರ, ಆದ್ರೆ ಈ ಒಂದು ಹಿಂದೆ ಏನಂತಂದ್ರೆ ಶಿವಲಿಂಗ ಇಲ್ಲ, ಇದು ಯಾವುದೇ ರೀತಿಯ ಒಂದು ದೇವಸ್ಥಾನ ಕೂಡ ಇಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಈಗ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಕೋರ್ಟಿನ ಅರ್ಜಿಯನ್ನು ಸಲ್ಲಿಸಿದ್ರು. ಆದ್ರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಕ್ಕೆ ಒಂದು ಹಿರಿಯ ವಕೀಲರ ನೇತೃತ್ವದ ತಂಡವನ್ನು ರಚನೆ ಮಾಡಿ ನಿನ್ನೆ ಅದನ್ನ ವರದಿಯನ್ನು ಕೂಡ ಹೈಕೋರ್ಟ್ ಅನ್ನ ತರಿಸಿಕೊಂಡಿತ್ತು. ಆ ವರದಿಯಲ್ಲಿ ಏನಂತಂದ್ರೆ ಕಪ್ಪಾದ ಬಣ್ಣದ ಒಂದು ಸಿಲಿಂಡರ್ ಆಕಾರದ ಒಂದು ಕಲ್ಲಿದೆ ಅನ್ನೋ ಒಂದು ವರದಿಯನ್ನು ಕೂಡ ಒಂದು ಕೋರ್ಟಿಗೆ ನೀಡಿದ್ರು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನಂತಂದ್ರೆ ಕಳೆದ 2-3 ವರ್ಷಗಳಿಂದ ಆ ಪೂಜೆಯನ್ನು ಸಲ್ಲಿಸಲು ಈ ಬಾರಿ ಕೂಡ 15 ಜನರಿಗೆ ಅವಕಾಶ ನೀಡಿದ್ರು. ಆದ್ರೆ ಇವರು ಹಿಂದೂ ಮುಖಂಡರು ಹೇಳೋದೇನಂತಂದ್ರೆ ಪ್ರತಿ ಬಾರಿ ಸೆಕ್ಯುಲರಿಸಮ್ ಅನ್ನೋ ಬಗ್ಗೆ ಮಾತಾಡ್ತಾರೆ ಸರ್ಕಾರ ಆಗ್ಲಿ, ಇಲ್ಲಿನ ಅನ್ಯ ಧರ್ಮದ ಮುಖಂಡರಿದ್ದಾರೆ. ಆದ್ರೆ ಎಲ್ರಿಗೂ ಕೂಡ ಪ್ರತಿನಿತ್ಯವೂ ಕೂಡ ಪೂಜೆಗೆ ಅವಕಾಶವನ್ನು ಕೊಡಬೇಕು. ಆದ್ರೆ ಬರೀ ಬಾಯಿ ಮಾತ್ರ ಹೇಳೋದಲ್ಲ, ಇಲ್ಲಿ ಆ ಒಂದು ಕೆಲಸವನ್ನ ಆಗ್ಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇರ್ಬೋದು. ಅಂತಂದ್ರೆ ಇಲ್ಲಿ ಏನಂತಂದ್ರೆ ಶಿವಲಿಂಗ ಹಾಗೆ ಆಗುತ್ತೆ, ಅಲ್ಲಿ ದೇವಸ್ಥಾನ ಕಟ್ತೀವಿ. ಅಂದ್ರೆ ಈ ಹಿಂದೆ 2022ರಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಶಿವಲಿಂಗನ ಕಟ್ತೀವಿ ಅನ್ನೊಂದು ಮಾತನ್ನ ಕೂಡ ಸ್ವಾಮೀಜಿಗಳು ಹೇಳಿದ್ರು. ಆದ್ರೆ ಈ ಬಾರಿ ಏನಂತಂದ್ರೆ ಸ್ವಾಮೀಜಿಗಳು ಇನ್ನೂ ಅದನ್ನ ನಮ್ಮ ಮನದಲ್ಲಿ ಸಂಕಲ್ಪನ ಮಾಡ್ಕೊಂಡಿದೀವಿ, ಅದು ಸಂಕಲ್ಪನ ದೇವರು ಏನಂತಂದ್ರೆ ಪೂರ್ಣಗೊಳಿಸ್ತಾರೆ. ಇನ್ನು ಮುಂದೆ ಬರುವಂತ ದಿನಗಳಲ್ಲಿ ಇಲ್ಲಿ ದೇವಸ್ಥಾನ ಕಟ್ತೀವಿ. ಆ ಶಿವಲಿಂಗ ಇದ್ದದ್ದು ಕುರುಹುಗಳನ್ನು ಕೂಡ ಇರುವಂತದ್ದು. ಏನಂದ್ರೆ ಕಾಶಿಯಲ್ಲಿ ಇದ್ದಂತಹ ಏನು ಶಿವಲಿಂಗ ಇದೆ ಅದಕ್ಕೂ ಕೂಡ ಇದೇ ರೀತಿ ಒಂದು ಸಿಲಿಂಡರ್ ಆಕಾರದ ಒಂದು ಸ್ಟ್ರಕ್ಚರ್ ಇದೆ ಅಂತ ವರದಿಯನ್ನು ಕೊಟ್ಟಿದ್ದು. ಇಲ್ಲೂ ಕೂಡ ಶಿವಲಿಂಗ ಏನೊಂದು ಸಿಲಿಂಡರ್ ಆಕಾರದ ಒಂದು 7 ಇಂಚಿನ ಸ್ಟ್ರಕ್ಚರ್ ಇದೆ ಅನ್ನೋ ಒಂದು ವರದಿಯನ್ನು ನೀಡಿದೆ. ಹಾಗಾಗಿ ಇದು ಶಿವಲಿಂಗ ಏನಿದೆ ನಮ್ಮ 400 ವರ್ಷಗಳ ಇತಿಹಾಸ ಹೊಂದಿರುವಂತ ಇದು ರಾಘವ ಚೇತನ ಇಲ್ಲೇ ಲಿಂಗೈಕ್ಯನ ಆಗಿದ್ರು. ಅವರ ಈ ಒಂದು ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ದೇವಸ್ಥಾನ ಇದೆ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಎಲ್ರಿಗೂ ಕೂಡ 365 ದಿನಗಳವರೆಗೂ ನಮಗೆ ಇಲ್ಲಿ ಅವಕಾಶ ಕೊಡಬೇಕು. ಆದ್ರೆ ಈ ಒಂದು ಶಿವರಾತ್ರಿ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ದೇವಸ್ಥಾನಗಳಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಕ್ಕೆ ತೆರಳ್ತಾ ಇದ್ರು. ಆದ್ರೆ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ರು. ಹಾಗಾಗಿ ಇಲ್ಲಿನ ಜನರಿಗೆ ತೊಂದರೆ ಆಗ್ತಾ ಇದೆ. ಅದು ತೊಂದರೆಯನ್ನ ಮಾಡಬಾರ್ದು. ಪ್ರತಿ ಬಾರಿಯೂ ಕೂಡ ಪ್ರತಿನಿತ್ಯ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅದೇ ರೀತಿ ವ್ಯವಸ್ಥೆಯನ್ನು ಮಾಡಬೇಕು. ಎಲ್ಲರೂ ಕೂಡ ಅದಕ್ಕೆ ಸಹಕಾರ ನೀಡಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ. ಶ್ರೀಗಳು ಮಾತನಾಡಿದ್ರು, ರುದ್ರಾಭಿಷೇಕದ ನಂತರದಲ್ಲಿ ಅಲ್ಲಿ ಸಹಜವಾಗಿ ದೇವಸ್ಥಾನ ಆಗತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು.